ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನೈಟಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಊರಿಗೆ ಹೋಗ್ತಾ ಇದ್ದೀನಿ. ಇವಾಗ ಇನ್ನೊಂದು 10 ಮಿನಿಟ್ಸಲ್ಲಿ ಮನೆ ಬಿಡ್ತೀವಿ. ಸೊ ರೆಡಿಯಾಗಿದ್ದೀನಿ, ಮಲ್ಕೊಂಡು ಅಂದರೆ ಫುಲ್ ನೈಟ್ ಜರ್ನಿ ಅಲ್ವಾ, ಸೊ ಏನೋ ಜಾಸ್ತಿ ರೆಡಿಯಾಗಿಲ್ಲ. ಶೆಕೆ ಬೇರೆ ಸಿಕ್ಕಾಪಟ್ಟೆ ಇದೆ. ಸೊ ನೋಡಿಕೊಂಡು ತುಂಬ ಹೆವಿ ಡ್ರೆಸ್ಸಸ್ನೆಲ್ಲ ಏನು ಹಾಕ್ಕೊಂಡೆ. ನಾರ್ಮಲ್ ಮನೇಲಿ ಹೇಗೆ ಹಾಕೋತೀನಿ ಹಾಗೆ ಹಾಕ್ಕೊಂಡಿರ್ತೀನಿ. ಬಿಕಾಸ್ ಇವಾಗ ಬಿಟ್ಟರೆ ಬೆಳಿಗ್ಗೆ ಅಷ್ಟರೊಳಗೆ ಊರಿಗೆ ಹೋಗಿ ತಲುಪಿರ್ತೀವಿ. ಸೊ ಆಲ್ಮೋಸ್ಟ್ ಒಂದು ವಾರ ಹೋಗ್ತಾ ಇದ್ದೀನಿ ಊರಿಗೆ. ಕಾಲೇಜ್ಗೆಲ್ಲ ಸ್ವಲ್ಪ ರಜೆ ಹಾಕಿ, 1-2 ದಿನ ರಜೆ ಕೂಡ ಇತ್ತು ಕಾಲೇಜಿಂದ. ಅಂದರೆ ಅದು ಇದು ಫೆಸ್ಟ್ ಮತ್ತು ಅಂಬೇಡ್ಕರ್ ಜಯಂತಿ ಏನೋ ಇದೆ. ಸೊ ರಜೆಗಳು ಕೂಡ ಸಿಗುತ್ತೆ ಅಂತ ಇವಾಗ ಊರಿಗೆ ಹೋಗೋಣ ಅಂತ ಅಂದ್ಕೊಂಡು ನಾನು ಅಮ್ಮ ಇಬ್ಬರು ಹೋಗ್ತಾ ಇದ್ದೀವಿ. ಊರಲ್ಲೆಲ್ಲರೂ ಬಂದಿದ್ದಾರೆ. ಒಂದು ಊರ ಹಬ್ಬ ಇತ್ತು, ಸೊ ಅದಕ್ಕೋಸ್ಕರ ಎಲ್ಲ ಬಂದಿದ್ದರು. ಮತ್ತು ಹಾಗೆ ಸಿಗಂದೂರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಎಲ್ಲ ಇದೆ. ಸೊ ಫೈನಲಿ ತುಂಬ ದಿನಗಳಾದಮೇಲೆ ನಾನು ಊರಿಗೆ ಹೋಗ್ತಾ ಇರೋದು, ಎಲ್ಲರ ಜೊತೆ ಮತ್ತೆ ಸೇರ್ತಾ ಇರೋದು. ಅಂದರೆ ಇಷ್ಟೊಂದು ಲಾಂಗ್ ದಿನಗಳಿಗೆ ಮೊನ್ನೆ ಹೋಗಿದ್ದೆ, ಒಂದು 2 ಡೇಸ್ಗೆ ಹೋಗಿದ್ದೆ ಅಷ್ಟೇ. ಸೊ ಆಲ್ಮೋಸ್ಟ್ 1 ವೀಕ್ ಹೋಗ್ತಾ ಇದ್ದೀನಿ. ಎಲ್ಲರೂ ಬರ್ತಿದ್ದಾರೆ, ನನಗೆ ಮತ್ತೆ ಸಿಕ್ಕಾಪಟ್ಟೆ ಖುಷಿ ಇದೆ. ಆ್ಯಂಡ್ ನನಗೆ ಈ ಒಂದು ಬ್ರೇಕ್ ಬೇಕಿತ್ತು. ತುಂಬಾ ಫ್ರಸ್ಟ್ರೇಟ್ ಆಗಿದ್ದೆ. ಸ್ವಲ್ಪ ನೆಮ್ಮದಿಯಿಂದ ಹೋಗಿ ಇದ್ದು ಬರಬೇಕು ಅಂತ ಅನಿಸ್ತಾ ಇತ್ತು ನನಗೂ ಕೂಡ. ಸೊ ಅದಕ್ಕೆ ನಾವು ಅಮ್ಮನ ರಜೆ ಹಾಕುವಂಥ ತಕ್ಷಣ ಸರಿ ಅಂತ ಆಗ್ತಾ ಇದೆ. ಅಂದರೆ ಅಷ್ಟು ಯೂಶ್ವಲಿ ಹಾಕಲ್ಲ ನಾನು, ಬಟ್ ಈ ಸತಿ ನನಗೆ ಹಾಗೆ ಹೋಗಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಹೋಗ್ತಾ ಇದ್ದೀನಿ, ಖುಷಿ ಇದೆ ನನಗೆ. ಯಾಕೋ ಸಿಕ್ಕಾಪಟ್ಟೆ ಖುಷಿ ಇದೆ ಹೋಗಬೇಕು ಅಂತ. ಎಲ್ಲರೂ ಬರ್ತಿದ್ದಾರೆ. ನೋಡೋಣ, ಆದಷ್ಟು ಬ್ಲಾಗ್ ಮಾಡ್ತೀನಿ ಈ ಸತಿ. ನೋಡೋಣ ಹೇಗಾಗುತ್ತೆ ಅಂತ ನನಗೂ ಗೊತ್ತಿಲ್ಲ, ಬಟ್ ಬ್ಲಾಗ್ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೀನಿ. ಅಲ್ಲಿ ಆದಷ್ಟು ಮಾಡ್ತೀನಿ. ಸಿಕಂದೂರಿಗೆಲ್ಲ ಹೋಗೋದು ಎಲ್ಲಂದ್ರೂ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಇನ್ನೇನೆಲ್ಲ ರೆಡಿ ಆಗಿದೆ. ನಾನು ಸಾಯಂಕಾಲ ಬಂದು ಊಟ ಮಾಡಿದ್ದು, ನಾನ್ ವೆಜ್ ಮಾಡಿದ್ರು ನೆನ್ನೆ. ಸೊ ಹಾಗೆ ಸಾಯಂಕಾಲ 5 o'clock ಬಂದೆ ಕಾಲೇಜಿಂದ. ಬಂದು ಅಲ್ಲಿ ಇವಾಗ ಊಟ ಮಾಡಿದೆ. ಇವಾಗ ಹೊಟ್ಟೆ ಹಸ್ತಿಲ್ಲ ನನಗೆ. ಸೊ ಇವಾಗ ಏನು ಬೇಡ, ಮತ್ತು ನೈಟ್ ಜರ್ನಿ ಅಲ್ವಾ, ಜಾಸ್ತಿ ಆದರೆ ಹೆವಿ ಆಗಿಬಿಡುತ್ತೆ, ಬೇಡ ಅಂತ ಇವಾಗ ಏನು ತಿಂತ ಇಲ್ಲ. ಹಣ್ಣು ಇಟ್ಕೊಂಡಿದ್ದೀನಿ. ನೈಟ್ ಹೊಟ್ಟೆ ಹಸಿದ್ರೆ ಸ್ವಲ್ಪ ಹಣ್ಣು ತಿಂದು ಹಾಗೆ ಬೆಳಿಗ್ಗೆ ಹೋಗ್ತೀನಿ. ಸೊ ಇಷ್ಟು ಸೊ ವಿಡಿಯೋ ನಾಳೆ ಕಂಟಿನ್ಯೂ ಮಾಡ್ತೀನಿ ಮತ್ತೆ. ಸೊ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಈ ಒಂದು ಬ್ಲಾಗ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಬನ್ನಿ, ಬೆಳಗ್ಗೆ ಸಿಗ್ತೀನಿ. ಮುಂಚೆ ಎಷ್ಟು 5:30 ಆಯಿತು. ಗೈಸ್ ವೆಲ್ಕಮ್ ಬ್ಯಾಕ್. ಸೊ ಮಾರ್ನಿಂಗ್ 5:30ಗೆ ಬಂದ್ವಿ. ಇವಾಗ 6:30 ಇಲ್ಲ. ಸೊ ನೋಡ್ತಾ ಇರ್ಬೋದು ಹೇಗಿದೆ ಹೊರಗಡೆ ಅಂತ. ಇಲ್ಲಿ ಕಡೆ ಎಲ್ಲ ಸ್ನೋ ಇತ್ತು ಬಂದಾಗ. ಸೊ ಈಗ ಕಡಿಮೆ ಆಗಿದೆ ಸ್ವಲ್ಪ. ಸ್ನಾನ ಮಾಡಬೇಕು, ರೆಡಿ ಆಗಬೇಕು. ರೆಡಿಯಾಗಿ ಹೊರಗಡೆ ಹೋಗೋದಿದೆ. ನಿದ್ದೆ ಸರಿ ಆಗಿಲ್ಲ ನನ್ನ ನೈಟು, ಬಟ್ ಇವಾಗ ಮಲಗೋಷ್ಟು ಟೈಮೂ ಇಲ್ಲ. ಬಂದು ಫ್ರೆಶಪ್ ಆಗಬೇಕು ಇನ್ನು. ಸೊ ಬನ್ನಿ, ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಏನೋ ಅಂತ ನೋಡೋಣ. ನನಗೇನೋ ನಿದ್ದೆ ಮಂಪಲ್ಲೇ ಇದ್ದೀನಿ ಸ್ವಲ್ಪ. ಫುಲ್ಲು ಮಂಜಿತ್ತು ಬರುವಾಗ. 5:30ಗೆ ಬಂದಿದ್ದೀನಿ. ಮನೆಗೆ ಬರೋ ತನಕ 6 ಆಗಿತ್ತು. ಬಂದು ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ವೆದರ್ ತುಂಬ ಚೆನ್ನಾಗಿದೆ. ಅಂದರೆ ಆ್ಯಕ್ಚುಲಿ ತೋರಿಸ್ತೇನೆ. ಆಗಲೇ ಫುಲ್ಲು ಮಂಜಿತ್ತು, ಬಟ್ ಅಲ್ಲೆಲ್ಲ ನೋಡ್ಬೋದು ಇನ್ನೂ ಮಂಜಿದೆ. ಕೆಲವು ಕಡೆ ಕಡಿಮೆ ಆಗಿದೆ. ಇಲ್ಲೆಲ್ಲ ಕಾಣುತ್ತೆ ಮಂಜು. ಫುಲ್ ಇಲ್ಲ ಒಂಥರ ಸೌಂಡ್ ಕೇಳೋಕ್ಕೆ ಚೆಂದ. ಕಡೆ ಎಲ್ಲ ಮಂಜಿದೆ, ಅಲ್ಲೆಲ್ಲ ಫುಲ್ಲು ಮಂಜಿದೆ. ಇನ್ನೂ ಇದೆ ಮನೆ. ಇವಾಗ ಎಲ್ಲರೂ ರೆಡಿ ಆಗ್ತಾಯಿದ್ದಾರೆ. ಆಮೇಲೆ ಎಲ್ಲರನ್ನೂ ತೋರಿಸ್ತೀನಿ. ಸೊ ಅಲ್ಲಿ ತನಕ ನಾನು ಕೂಡ ರೆಡಿ ಆಗಿಬಿಟ್ಟು ಸಿಗ್ತೀನಿ. ಹಾಯ್ ಹಾಯ್. ಆಡೋದು 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 ಪಟ್ಟು ಉಂಡ ನೋಡಿ ಗಾಯ್ಸ್. ದೊಡ್ಡನಾಗ್ಬಿಟ್ಟಿದ್ದಾನೆ. ದೊಡ್ಡನಾಗ್ಬಿಟ್ಟಿದ್ದಾನೆ. ಮಮ್ಮೂತಿನ ನೋಡಿ. ನಾಚಿಕೆ ಬಂದಿದೆ. ನಾಚಿಕೆ ಶುಭ ನಾಚಿಕೆ. ಕೂರ್ತಿ ಇಲ್ಲಿ ಕೂತ್ಕೋತಿ. ಕೂಚಿ ಅಪ್ಪ ರಾಜ ಕೂತ್ಕೊಂಡ. ಮೊಮ್ಮು ತಿನ್ನೋದೇ ತಿನ್ಬೇಡ ನೀನು. ಮೊಮ್ಮು ತಿನ್ಬೇಡ ನೀನು ಸುಬ್ಬ. ರೆಡಿ ಆಗಬೇಕಿನ್ನು. ಅಲ್ಲೇ ಇರು ಪಾಪ. ತಿಂಡಿ ತಿನ್ನೋಣ ಅಂತ ಹಾಗೆ ರೆಡಿ ಆಗಿ ಇನ್ನು
ಕೂದಲೆಲ್ಲ ಸೆಟ್ ಮಾಡ್ಕೋಬೇಕು, ಲಿಪ್ಸ್ಟಿಕ್ ಒಂದು ಹಾಕೋಬೇಕು ಅಷ್ಟೆ. ಆಮೇಲೆ ರೆಡಿ ಆದ ಸಾಕು. ತುಂಬಾ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಆಮೇಲೆ ಸಿಕ್ಕಾಪಟ್ಟೆ ಶೆಕೆ ಆಗಲ್ವ, ಸೊ ಇಷ್ಟು ರೆಡಿ ಆಗಿದ್ದೀನಿ ಸಾಕು ಅಂತ. ಯಾಕಂದರೆ ಆಮೇಲೆ ಮತ್ತೆ ತೆಗಿಯೋಕ್ಕಾಗಲ್ಲ ಶೆಕೆಗೆ. ತಿಂಡಿಗೆ ರೈಸ್ ಉಪ್ಪಿಟ್ಟು ಇಷ್ಟ ಇಲ್ಲ. ನೀನೇ ಇಲ್ಲಿನೂ ಅಜ್ಜಿ ಕೂತ್ಕೋ ಹಾಕದ ಎಲ್ಲರಿಗೂ. ಸುಮ್ಮನೆ ನಾವೇ ಹಿಂದೆ ಹೋಗ್ಬಿಡ್ತಿದ್ವಿ. ಹಾಯ್ ಆಂಟಿ, ಹಾಯ್. ಎಲ್ಲರೂ ಇದು ನಮ್ಮಮ್ಮ, ಇದು ನಮ್ಮ ಚಿಕ್ಕಮ್ಮ, ಇದು ನಮ್ಮ ಅಜ್ಜಿ, ಇದು ನಮ್ಮ ಪಾಪ. ನಾನು ಒಂದ್ ಸಿಂಗಲ್ ತೆಗೆಸ್ಕೊಳೋಣ ಅನ್ಕೊಂಡೆ. ಇವನು ಯಾರೋ ಮಹಿ ತೆಗೆದಿದ್ದು ಬ್ಲ್ಯಾಕ್ ಅಂಡ್ ವೈಟ್ ಫೋಟೋ. ಇದು ನಮ್ಮ ಬ್ಲ್ಯಾಕ್ ಅಂಡ್ ವೈಟ್ ಫೋಟೋ. ಇದು ನಮ್ಮ ದೊಡ್ಡಮ್ಮ. ಎಲ್ಲ ಬರ ಅಲ್ಲೇ ಈಗ ಅದು ಕಟ್ ಸುಮ್ಮನೆ ನಾವೇ ಹಿಂದೆ ಹೋಗ್ಬಿಡ್ತೀವಿ. ಎಲ್ಲರೂ ಬರ್ತಾ ಇದ್ದಾರೆ. ಹಾಯ್ ಮಾಡ್ಕೊಂಡ್ ಬಂದ್ರಿ ಎಲ್ಲ. ಇದು ನಮ್ಮ ಚಿಕ್ಕಜ್ಜಿ. ನೆಕ್ಸ್ಟ್ ಮಹಿ. ನಾವೆಲ್ಲ ಹಿಂದೆ ಕುತ್ಕೊಬಿಡ್ರೋಣ, ಹಿಂದೆ ಕುತ್ಕೊಬಿಡ್ರೋಣ. 4 ಜನ ಅಲ್ಲಿ ಕುತ್ಕೊಳ್ಳೋಣ. ಅಣ್ಣ ಸರಿ ಬಣ್ಣ ಇದು ನಮ್ಮ ಆಂಟಿ. ಒಂದು ಸೀಟ ನೀನ್ ಮಾಡ್ ಫಸ್ಟ್ ನಾಳೆ ಏನಾಗಲ್ಲ ಮಾಡು. ನಿಂದೆಲ್ಲ ಕಟ್ ಮಾಡ್ಬೇಕು ಮತ್ತೆ ಪಾಟು. ಈಗ ನೋಡಿಗೆ ಫಸ್ಟ್ ಡೆಸ್ಟಿನೇಷನ್ ಏನೋ ಮಹಾಂತಿನ ಕಟ್ಟೆ ಸಮಥಿಂಗ್ ಹೇಳಿದ್ರು ಗೈಸ್. ಅದೇ ಇದು ಫಸ್ಟ್ ಸ್ಟಾಪ್ ಹೇಳಿದ್ದೀವಿ. ಇವಾಗ ಒಳಗಡೆ ಹೇಗಿದೆ ನೋಡೋಣ. ಏನಿದು ನೀರಿತ್ತಾ ಇಲ್ಲಿ? ಹಾ ಏನೋ ಚಪ್ಪಲ್ ಬೇರೆ ಬಿಡಿಸಿ ತಗೊಂಬಂದ್ರು. ಪಾಪ ಕಳ್ಕೊಂಬಂದಾರ. ಯಾರು? ಹೌದಾ? ಇಲ್ಲ ಐತಿ ಬಿಟ್ಟು ಬಂದ್ರ. ಡ್ರೋನ್ ಯೂಟ್ಯೂಬ್ನಾಗ ತರ ಯಾರೋ ಫೋಟೋ ಶೂಟ್ ಮಾಡ್ಸೋ ಅಂತಾರೆ. ಯಾರು ಡ್ರೋನ್ ಬಿಟ್ಟಾರೆ ಅಲ್ಲೇ. ಡ್ರೋನ್ ಬಿಟ್ಟಾರ. ಯಾರು ಶೂಟಿಂಗ್ ನಡೀತಾ ಇದೆ. ಮಾಡ ಅಂತಾರಲ್ಲಿ. ಯಾರು? ಯಶ. ಹೌದಾ? ಹೆಂಗೈತಲ್ಲ? ಚೆನ್ನಾಗೈತಿ. ಅಪ್ಪ ಬಿದ್ಬಿಟ್ರೆ ಇಲ್ಲಿಂದ? ಇಷ್ಟೇ ಇರೋದು. ಡ್ರೋನು ಸೌಂಡ್ ಹೆಂಗ ಆಕತ್ ನೋಡು. ಅಲ್ಲಾಡ್ತಾವಲ್ಲ ಇವು. ಎಲ್ಲಿ ಫೋಟೋ ತೆಗಿತಿರೋದು? ಯಾರು?
ಫಿಶ್ ಕ್ಯಾಮ್ರಾ ಕಾಣ್ತದೋ ಇಲ್ಲ ಅಲ್ಲಿ ಹಿಂಗೆ ತೆಗೆಸ್ಕೋಬೇಕಿತ್ತು ನಾವು. ಆನೆ ಬರೋವು ಆ ಕಡೆಯಿಂದ ತೆಗೆಸ್ಕೊಂಡಿವಿ. ಸ್ನ್ಯಾಕ್ಸಾ ಸ್ನ್ಯಾಕ್ಸ್ ನೋಡಿ ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಪೀಸ್ ಮಾಡ್ಕೊಂಡ್ ಬಂದಾನೆ ಅತ್ತೆ. ಸೋನ್ ಪಾಪಡಿನಾ ಇದು? ರೋಲ್ ಅಷ್ಟೇ. ರೌಂಡ್ ಇದಾವಲ್ಲೇ ಏನು ಇರು ಒಂದು ನಿಮಿಷ. ಅಕ್ಕ ಫೋಟೋಗ್ರಾಫರ್, ವಿಡಿಯೋಗ್ರಾಫರ್. ಏನ್ ರಿಯಾಕ್ಷನ್? ಓ ತಿನ್ಬೇಕ ತಿನ್ಬಾರ್ದ? ಬಾಳ ಖಾರ ಹಾಕಿರಿ. ಗೊತ್ತಾಗಂತದ್ ಮಸ್ತ್ ಆಗಿರೋದು. ಸೋನ್ ಪಾಪಡಿ ಹಾ ಪಾಪ ಉಮಾ ಮಹೇಶ್ವರಿ ಟೆಂಪಲ್ ಎಲ್ಲ ಸಿಕ್ಕೆ ಅಪ್ಪ ಸಿಕ್ಕೆ ಪಾಪ ನೋಡಿ ಗೈಸ್, ಶೂಟ್ಸ್ ಆಗ್ತಾ ಇದೆ ಇಲ್ಲೆಲ್ಲ. ತಿರುಗ್ಬೇಕಂತೆ. ಸ್ವಾಮಿ ಮಾಡಂತಿ ಮಾಡು ಮಾಡು. ತಿಂಡಿ ಇಟ್ಕೊಂಡ್ ಕುಂತಾನ ಅದ್ರೊಳಗೆ. ಕೆಳಗೆ ಕಾಲ ಹತ್ರ ಹೆಂಗೆ ಇಡ್ತಿ? ಮೇಲೆ ಇಟ್ಬಿಡ್ಬೇಕಿತ್ತು. ಇಲ್ಲ ಇಲ್ಲೇ ಕಾಲು ನೋಡ ಇಲ್ಲ. ಸರಿ ಜರ್ಗು, ಅಕ್ಕ ಬಂತ. ಹಬ್ಬ ಅದೇ ದಾಡು ಕಾಡು ಇದೇನಾ? ಕಾಡಿಗೆ ಬಂದ್ವಿ. ಮೈ ಸ್ವಲ್ಪ ಹಿಂದವ ಕಾಡು ಫುಲ್ ಕಾಡಿದೆ ಗೈಸ್. ಹೇಳ ಮುಂದೆ. ಥರ್ಡ್ ಪ್ಲೇಸ್ ಗೈಸ್. ಇಳಿದು ಸಾಕಾಯ್ತು. ಒಂದೇ ಕಡೆ ಇದ್ಬಿಟ್ಟಿದ್ರೆ ಚಿಂತೆ ಇರಲ್ಲ. ಒಳಗೆ ತಕೋಬೋದಿತ್ತು. ಹಾಂ ಒಳಗೆ. ಓ ಬಿಸಿಲು, ನಾವು ಚಪ್ಪಲಿನೇ ಹಾಕೊಂಬಂದಿಲ್ಲ. ಬಾರಮ್ಮ ಫೋಟೋ ತೆಗಿತಾರಂತ ಬಾ. ಅಯ್ಯೋ ಒಬ್ರಲ್ಲಿ ಹೋಗ್ತಾರೆ. ಇದು ಕೂಡ ಪ್ರೀ ವೆಡ್ಡಿಂಗಿಗೆ ತೆಗೆಸ್ಕೊಳ್ಳೋದು. ಇಲ್ಲೇನಾ? ಮತ್ತೆ ತಿರುಗ್ಬೇಕಾ? ಎಷ್ಟು ಫೋಟೋ ಗೈಸ್. ಆಯ್ತು ಎಲ್ಲ ಬರ್ತದೆ ನಡೀರಿ. ಈ ದೇವಸ್ಥಾನನ ಇದು? ಹಾಂ ವಿಡಿಯೋಸ್ಗಂತ ಕೋಚಿ ನೋಡಿ ಗೈಸ್. ಪಾಪ ಮಂಕಿ ನೋಡಿದಿ? ಹಾಂ ಎಲ್ಲ ಕಡೆ ಫೋಟೋಶೂಟ್ಸ್ ನಡೀತಾ ಇದೆ.
ಬಳೆ ಪದ್ಮಾವತಿ ಅಂತ ಇದು. ಸೊ ಜೋಗದಿಂದ ಬರುತ್ತೆ ಈ ಟೆಂಪಲ್. ಸೊ ಇಲ್ಲಿಗೆ ಬಂದಿದ್ದೀವಿ. ಐ ಥಿಂಕ್ ನಾನು ಈ ಟೆಂಪಲಿಗೆ ಫಸ್ಟ್ ಟೈಮ್ ಬರ್ತಾ ಇರೋದು ಅಂತ ಅನಿಸುತ್ತೆ, ನೆನಪಿಲ್ಲ ನನಗೆ ಇಲ್ಲಿ ಬಂದಿರೋದಲ್ಲ. ಸೊ ಪದ್ಮಾವತಿ ದೇವರು ಇಲ್ಲಿ ಹೋಗೋಣ. ಇದೇ ಗೈಸ್ ಎಂಟ್ರೆನ್ಸ್ ಬಳೆ ಪದ್ಮಾವತಿಗೆ. ಸೇಮ್ ಅದೇ ವೈಟ್ ಅದನ್ರಿ. ಅವನು ಹಿಂಗ ಇದ್ದ ಮಹೀನಾ ಪಾಪ ಅನ್ಕೊಂಡೆ. ಮಹಿ ಅಂತ ಏನ್ ಮಹಿ ಸೇಮ್ ಅದ. ನಾನು ಪಾಪಗಳ ಅಂತ ಅನ್ಕೊಂಡೆ. ಗೈಸ್ ಊಟ ಆಯಿತು. ಇವಾಗ ತುಂಬಾ ಚೆನ್ನಾಗಿತ್ತು ಊಟ. ಆಯಿತು. ಸ್ವೀಟ್ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಊಟ ಮಾಡಿ ಸ್ವಲ್ಪ ಅನ್ನ ಹಾಕಿಸ್ಕೊಂಡಿದ್ದೆ, ಜಾಸ್ತಿ ರೈಸ್ ತಿನ್ನೋಕ್ಕಾಗಲ್ಲ ಅಂತ. ಸ್ವೀಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಊಟ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ಜೋಗಕ್ಕೆ ಹೋಗೋದಾ ಅಥವಾ ಇನ್ನೊಂದು ಯಾವುದು ಸಿಗಂದೂರು ಹೋಗೋದಾ ನೋಡಬೇಕಿಲ್ಲ. ಇದೆ ಗೊತ್ತಾ ಗೈಸ್, ನೋಡಿ ಫುಲ್ ಕಾಲೆಲ್ಲ ಸುಡ್ತಾ ಇದೆ. ಸ್ಲಿಪ್ಪರ್ಸ್ ಎಲ್ಲ ಹೊರಗಡೆ ಬಿಟ್ಟು ಹೋದರೆ ಸ್ಲಿಪ್ಪರ್ಸ್ ಕೂಡ ಫುಲ್ಲು ಬಿಸಿ ಆಗ್ಬಿಟ್ಟಿದೆ. ಇವಾಗ ಹೊರಡ್ತಾ ಇದ್ದೀವಿ. ಇವಾಗ ಎಲ್ಲರೂ ಊಟ ಮಾಡಿ ಒಬ್ಬೊಬ್ಬರು ಹೊರಗಡೆ ಬರ್ತಾ ಇದ್ದಾರೆ. ಊಟ ಆದರೆ ತುಂಬ ಚೆನ್ನಾಗಿತ್ತು. ಯೂಶ್ವಲಿ ದೇವಸ್ಥಾನದ ಊಟ ಪ್ರಸಾದ ಅಂತ ತಿಂತಿದ್ದೆ, ಬಟ್ ತುಂಬಾ ಚೆನ್ನಾಗಿತ್ತು. ಗಂಡಂಗೆ ಬಿಸಿಲು ಬೇರೆ ಪಾಪ ತುಂಬ ಅಳ್ತಾ ಇದೆ. ಆದರೆ ಸೈಲೆಂಟಾಗಿರ್ತಾನೆ ಅವ್ನು ಟ್ರಾವೆಲ್ ಮಾಡಬೇಕಾದ್ರೂ. ಬಟ್ ಬಿಸಿಲು ಬೇರೆ ತುಂಬ ಇದೆ ಅಲ್ವಾ, ಹಂಗೆ ಸ್ವಲ್ಪ ಇರಿಟೇಟ್ ಆಗ್ತಾ ಇದೆ. ಈಗ ಹೋಗ್ತೀವಿ ಮತ್ತು ಏನದು ಟಿ ಹೋಗ್ಬಿಟ್ಟು ಅಲ್ಲಿಂದ ಟ್ರಾವೆಲ್ ಮಾಡೋದು. ಸೆಕೆ ಮಾತ್ರ ತುಂಬ ಇದೆ ಗೈಸ್. ಸೆಕೆಯಲ್ಲಿ ಬರೋದೇ ಕಷ್ಟ, ಬೇರೆ ಎಲ್ಲ ಚೆನ್ನಾಗಿದೆ. ಮೂತಿ ನೋಡಿ ಮಾಡ್ಕೊಂಡಿರೋದು. ಐಸ್ ಬೇಕಾ? ತಿಂದಲ್ಲ ಪಾಪ? ನೋ, ನೀ ತಿಂದಲ್ಲ. ಸುಬ್ಬ ನೋ 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 ಬಿಡು ಅಂತಾನು ಸುಬ್ಬ. ಕಾಣ್ತಿಲ್ಲ, ಕಡಿಮೆ ಆಯ್ತಲ್ಲ ನೀರು. ನೀರೇ ಇಲ್ಲ. ಓ ಒಣಗೋಗೈತಿ ಇಲ್ಲಿ ನೀರಲ್ಲ. ಹೌದೌದು, ನೀರೇ ಇಲ್ಲ. ನಡಿ, ನೀರಿಲ್ಲ. ನೀರಿತ್ತ ಅಲ್ಲೂ ಇರ್ತದೆ ಜೋಗ ಫಾಲ್ಸ್. ಪರವಾಗಿಲ್ಲ, ಇದೆ ನೀರು. ಫುಲ್ ಇರೋದೇ ಇಲ್ಲ ಅಂತಿದ್ರು, ಬಟ್ ಓಕೆ ಇದೆ. ಸಮ್ಮರ್ ಅಲ್ವಾ, ಶೆಕೆ ರೈಸ್, ಸಿಕ್ಕಾಪಟ್ಟೆ ಶೆಕೆ ಇದೆ. ಇಲ್ಲಿಂದ ಇನ್ನೂ ಚೆನ್ನಾಗಿ ಕಾಣುತ್ತೆ. ಜೋಗ ಫಾಲ್ಸ್ ಸುಮಾರು 1.5 year ಆಗಿತ್ತು. 1.5 year ಬ್ಯಾಕ್ ಬಂದಿದ್ದೆ ನಾನು, ಮತ್ತೆ ಇವಾಗ ಬರ್ತಾ ಇರೋದು. ಅವಾಗಿಂದ ಇವಾಗ ನೀರು ಆ್ಯಕ್ಚುಲಿ ಬೆಟರ್ ಇದೆ. ಅಯ್ಯೋ ಅವಸರ ಸುಡ್ತತಿ ಕಾಲು. ಹಂಗಲ್ಲ ಮಮ್ಮಿ, ಬರ ತಿರುಗಿಸು. ಯಪ್ಪ ಕಾಲು ಸುಡುತ್ತೆ. ಫುಲ್ಲು ಬಿಸಿಲು. ಹಾಂ, ಸೈಡಿಗೆ ಬರ ಅಂತ ಎಕ್ಕೇರಿ.
ಹೋಗ್ದೋಡಮ್ಮ ಈಗ ಸುಡಲ್ಲ. ಆ ಕಡೆ ಫುಲ್ ಆಗ ಅಂತ ಆದ್ರು ಅಲ್ಲಿ ಸುಡಲ್ಲ ಗ್ರಾಸ್. ಇಲ್ಲಿ ಸುಡ್ತಾವ. ಇದಕ್ಕೆ ನಗು ಅಂತ ಇದಕ್ಕೆ ಶಿವಂಗೆ ಕೈ ಮುಗಿ ಆಗ್ತತಿ. ಅಯ್ಯೋ ಕೈ ಚಪ್ಪಟ್ ನಗದು. ಈಗ ನಾವು ಓಡ್ಬೇಕಲ್ಲ. ಏನೈತಿ ಯಾವುದೋ ಮಠಕ್ಕೆ ಬಂದಿದ್ದೀವಿ ಗೈಸ್. ಮಠ ಏನಿದ್ರ ಹೆಸರು? ಹಾಂ, ಶ್ರೀಧರ್ ಸ್ವಾಮಿ ಮಠ ಅಂತೆ. ಶೆಕೆ ಫುಲ್ ಇದೆ, ಬಿಸಿಲು. ಈಗ ಹಾಕ್ಕೊಂಡಿದ್ದೆ, ಇಲ್ಲಿ ಸ್ವಲ್ಪ ನೆರಳಿದೆ. ಇಲ್ಲಿ ನೋಡಿ, ಈ ಕಡೆ ತಣ್ಣಗಿದೆ ಸ್ವಲ್ಪ. ಊಟ ನಾವು ಮಾಡಿದ್ವಿ ಆ್ಯಕ್ಚುಲಿ, ಬಟ್ ನಾವು ಊಟ ಕಟ್ಕೊಬಂದ್ಬಿಟ್ಟಿದ್ವಿ. ಸೊ ಆವಾಗಲೇ ತಿಂದಿದ್ವಿ ಅಲ್ಲ. ಈಗ ಒಂದು ಸ್ವಲ್ಪ ಬ್ರೇಕ್ ಆಗಿದೆ, ಒಂದು ಖಾಲಿ ಮಾಡಬೇಕು ಅಂತ ಇಲ್ಲಿಗೆ ಬಂದಿರೋದು. ಸ್ವಲ್ಪ ತಿಂದು ನೆಕ್ಸ್ಟ್ ಇದಕ್ಕೆ ಹೋಗ್ಬೇಕು, ಸಿಗಂದೂರಿಗೆ. ಸಿಗಂದೂರೇ ಲಾಸ್ಟ್, ಅಲ್ಲಿಂದ ಸೀದಾ ಮನೆಗೆ ಹೋಗೋದು. ಒಳಗಡೆ ಬಿಟ್ಟಿಲ್ಲ ಗೈಸ್ ತಿನ್ನಕ್ಕೆ. ಐಸ್ ತಗೊಂಡು ನಾವು ಊಟ ಮಾಡೋಣ ಅಂತ ಬಂದರೆ ಒಳಗಡೆ ಅಲೋ ಇಲ್ಲ. ಪಾಪ ಹೆಂಗೆ ನೋಡಾತತಿ ನಮ್ಮನ್ನೇ ಐಸ್ ತಿನ್ನೋದಕ್ಕೆ. ಎಲ್ಲರೂ ತಿನ್ನಂತಾರೆ, ನಂಗೆ ಕೊಟ್ಟಿಲ್ಲ ಅಂತ. ಎರಡನೇ ಐಸ್ ಇದೆ ಇವತ್ತಿಲ್ಲ ತಾನೆ. ಸಕ್ಕಗೆ ಬೇಗ ಕರ್ಗ ಅಂತದೆ. ಕರ್ಗೋಗ್ತದೆ ಬೇಗ. ಊಟ ಚಿತ್ರಾನ್ನ, ಏನೇನೋ ಪಲ್ಯಗಳು. ಕಬ್ನ ಸಾಮಾನು ಮನೆಗೆ ತಗೊಂಡೋಗಿ ಹಂಗ ಸಿಗಂದೂರು ಬಂದಿದ್ದೀವಿ ಗಾಯ್ಸ್. ಜಸ್ಟ್ ನಾವು ಸಿಗಂದೂರು ಎಂಟ್ರಿ ಆಯಿತು. ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಗೈಸ್. ಚಾಮುಂಡಿ ಇದು ಸಿಗಂದೂರು ಚೌಡೇಶ್ವರಿ ದರ್ಶನ ಆಯಿತು. ಒಳಗಡೆ ಏನು ಬ್ಲಾಗ್ ಮಾಡಿಲ್ಲ, ಬಿಕಾಸ್ ಅಲ್ಲಿ ಅಲೋ ಇರಲ್ಲ, ಸೊ ಮಾಡೋಕ್ಕೆ ಹೋಗಿಲ್ಲ ನಾನು. ಸೊ ಇಲ್ಲಿ ಬಂದ್ವಿ. ಟೈಮ್ ಬಂದು 6:30 ಆಗಿದೆ. ಇವಾಗ ಹೊರಡ್ತಾ ಇದ್ದೀವಿ, ಅದು ಟೀ ಆರ್ ಕಾಫಿ ಕುಡಿಯೋದಕ್ಕೆ ಅಂತ. ಬನ್ನಿ ಹೋಗೋಣ. ಏನಂತ ಎಲ್ಲಿ ಒಬ್ಬ ಪಾಪ ಅಲ್ಲಿ ಟೈಗರ್ ಬೇಕಾ? ಪೇ ಆಯಿತು, ಬಾಲಿಗೆ ಮಾಡಿ ತಟ್ಟಿ ಬಿಸಿ ಇದು. ಕುರ್ಚಿ ಅಡುಗೆ ಸೆಟ್ನಾಗ ಕುರ್ಚಿ ಅದಾವು ಅಂತಾವ್ ತಗೋಬೇಕು. ಒಂದೇ ಕುರ್ಚಿ ಅದಾವು ಬೇಕನ್ನೋ ಕೇಳ್ತೀನಿ. ಅಯ್ಯಪ್ಪ, ನಮ್ದಾ ಅಲ್ಲ ಅನ್ನಿಸ್ತದೆ, ಗೊತ್ತಾಗಲ್ಲ. ಸಾಕಾತು. ಈ ಕಡೆಯಿಂದ ಎಷ್ಟು ಚೆನ್ನಾಗಿ ಬರುತ್ತೆ ಸೀನ್ರಿ. ಸಾಕಾಯ್ತು ಗೈಸ್, ಸಾಕಾಯ್ತು. ಇನ್ನು ಮನೆಗೆ ಹೋಗೋದು.